ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಪತ್ನಿಯ ರುಂಡ ಕತ್ತರಿಸಿ ರುಂಡದ ಜೊತೆಗೇನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪತಿ ಶರಣಾಗಿರುವ ಘಟನೆ ಇದೀಗ ವರದಿಯಾಗಿದೆ. 5 ವರ್ಷಗಳ ಹಿಂದೆ ಪ್ರೀತಿ ಮಾಡಿ ಮದುವೆಯಾಗಿದ್ದಂಥ ಜೋಡಿಯ ಸಂಸಾರ ಹೀಗ ಅಂತ್ಯ ಆಗಿದೆ. ಪ್ರಿಯಕರನ ಜೊತೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಆನೇಕಲ್ನ ಚಂದಾಪುರದ ಹೀಲಗಿಯಲ್ಲಿ ಈ ಘಟನೆ ಸಂಭವಿಸಿರೋದು. ಹೆಬಗೋಡಿ ನಿವಾಸಿ ಮಾನಸ ಮೃತ ಮಹಿಳೆ. 5 ವರ್ಷ ಪ್ರೀತಿ ಮಾಡಿ ಮಾನಸ ಮತ್ತು ಶಂಕರ್ ಇಬ್ಬರದು ಮದುವೆ ಆಗಿತ್ತು. ಆದರೆ ಮನೆಯಲ್ಲೇ ಪ್ರಿಯಕರನ ಜೊತೆಗೆ ಪತ್ನಿ ಸಿಕ್ಕಾಕೊಂಡಿದ್ಲು. ಆ ಕೋಪ, ಅದೊಂದು ಆಕ್ರೋಶದಿಂದ ಪತ್ನಿಯ ರುಂಡವನ್ನ ಕತ್ತರಿಸಿ ಸೂರ್ಯನಗರ ಪೊಲೀಸರ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದಾನೆ ತಲೆ ಹಿಡ್ಕೊಂಡೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಿದ್ದಾರೆ. ಪತ್ನಿಯ ರುಂಡವನ್ನೇ ಕತ್ತರಿಸ್ಬಿಟ್ಟಿರೋದು ಯಾಕೆ ಅಂತಂದ್ರೆ ಆಕೆ ಅನೈತಿಕ ಸಂಬಂಧ ಹೊಂದ್ಕೊಂಡಿದ್ಲು ಅಂತ. ಇವರಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿದ್ದು, 5 ವರ್ಷ ಪ್ರೀತಿ ಮಾಡಿ ಮದುವೆ ಆಗಿದ್ರು. 5 ವರ್ಷ ಪ್ರೀತಿ ಮಾಡಿ ಮದುವೆ ಆಗಿ ಆಕೆ ಇನ್ನೊಂದು ಸಂಬಂಧ ಇಟ್ಕೊಂಡಾಗ ಅದನ್ನ ಈತ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದ. ಮನೆಯಲ್ಲೇ ಪ್ರಿಯಕರ ಇರೋ ಸಂದರ್ಭದಲ್ಲಿ ಈಕೆಯ ಜೊತೆಗೆ ಈತ ಅವರಿಬ್ಬರನ್ನ ಲಾಕ್ ಮಾಡಿದ್ದ. ಅದೇ ಕೋಪ, ಅದೇ ಆಕ್ರೋಶ ಇತ್ತು. ಹೆಂಡತಿಯ ತಲೆಯನ್ನೇ ಕತ್ತರಿಸಿ ರುಂಡ ಮುಂಡ ಬೇರ್ಪಡಿಸಿ ಮುಂಡವನ್ನು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕೊಂದಿದ್ದೀನಿ ಅಂತ ಶರಣಾಗಿದ್ದಾನೆ. ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ರಾಘವೇಂದ್ರ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಮತ್ತೊಂದು ಕೊಲೆ, ಮತ್ತೊಂದು ಸಂಸಾರ, ಅದು ಪ್ರೀತಿ ಮಾಡಿ ಮದುವೆ ಆಗಿದ್ದಂಥವರ ದಾರುಣ ಅಂತ್ಯ. ಯಾಕೆ ಈ ಘಟನೆ ನಡೀತು? ಎಸ್ ಪ್ರಣೋದ್, ಈ ಒಂದು ಘಟನೆ ನಡೆದಿರುವಂತದ್ದು ಚಂದಾಪುರ ಸಮೀಪದ ಹೀಲಲ್ಗೆ ಗ್ರಾಮದಲ್ಲಿ. ಹೀಲಲ್ಗೆ ಗ್ರಾಮದಲ್ಲಿ ಗಂಡ ಹೆಂಡತಿ ಮಾನಸ ಹಾಗೂ ಶಂಕರ್ ಅನ್ನೋರು ಪ್ರೀತಿಸಿ ಮದುವೆಯಾಗಿ ಅಲ್ಲಿ ವಾಸವಿದ್ರು. ಶಂಕರ್ ಬಂದು ಬೇರೆ ಕೆಲಸದ ನಿಮಿತ್ತ ಇದೇ ತಿಂಗಳ 3ನೇ ತಾರೀಕು ರಾತ್ರಿ ಹೊರಗಡೆ ಹೋಗಿದ್ದ. ಅದಾದ ನಂತರ ನಾನು ಮುಂದಿನ ದಿನ ಬರ್ತೀನಿ ಅಂತ ಹೇಳಿದ್ದ. ಆದ್ರೆ ಕೆಲಸ ಬೇಗ ಮುಗಿದಿದ್ರಿಂದ ಅವನು 3ನೇ ತಾರೀಕು ರಾತ್ರಿನೇ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದಾಗ ಅಲ್ಲಿ ಪ್ರಿಯಕರ್ನ ಜೊತೆ ಹೆಂಡತಿ ಕಾಣಿಸ್ಕೊಂಡಿದ್ದಾಳೆ. ಇದೇ ಸಮಯದಲ್ಲಿ ಪ್ರಿಯಕರ್ನಿಗೂ ಕೂಡ ಶಂಕರ್ ಹೊಡೆದಿದ್ದಾನೆ, ಜೊತೆಗೆ ಹೆಂಡತಿಯನ್ನು ಕೂಡ ಹೊಡೆದು ಅವ್ರನ್ನ ಹೊರಗಡೆ ಹಾಕಿದ್ದಾನೆ. ಆದ್ರೆ ಆ ಜೊತೆಗೆ ಶಂಕರ್ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ತಪ್ಪು ಕೆಲಸವನ್ನು ಕೂಡ ಯಾವುದು ಕೂಡ ಮಾಡ್ಲಿಲ್ಲ. ಅವನ್ನ ಹೊರಗಡೆ ಕಳಿಸ್ಬಿಟ್ಟು ಇಬ್ಬರನ್ನ ಹೊರಗಡೆ ಕಳಿಸಿ ಅದಾದ ನಂತರ ಅವನ ಪಾಡಿಗೆ ಅವನು ಒಬ್ಬನೇ ವಾಸವಿದ್ದ. ಆದ್ರೆ ಪತ್ನಿ ಮಾನಸ ಮಾತ್ರ ಪದೇ ಪದೇ ಪತಿಗೆ ಫೋನ್ ಮಾಡೋದು, ಜೊತೆಗೆ ಮನೆ ಹತ್ರ ಬಂದು ಗಲಾಟೆ ಮಾಡೋದು, ಈ ರೀತಿ ಸಾಕಷ್ಟು ತೊಂದರೆಯನ್ನ ಕೂಡ ಕೊಡ್ತಾ ಇದ್ಲು. ಇದರಿಂದ ಆಕ್ರೋಶಗೊಂಡಂತಹ ಶಂಕರ್ ತಲೆಯನ್ನ ಕಡಿದು ಆಕೆ ಒಂದು ತಲೆಯನ್ನ ಸೂರ್ಯನಗರ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಬಂದಿರುವಂತದ್ದು. ಇದು ನಿಜಕ್ಕೂ ಈ ಒಂದು ಘಟನೆಯನ್ನ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಆ ಶಂಕರ್ ಎಷ್ಟರ ಮಟ್ಟಿಗೆ ನೋವನ್ನ ತಿಂದು ಆ ರೀತಿ ಮಾಡಿದ್ದಾನೆ ಅಂತೇಳಿ ಕೆಲವರು ಸ್ಥಳೀಯರು ಹೇಳ್ತಿರುವಂತದ್ದು. ಸದ್ಯಕ್ಕಂತೂ ಸೂರ್ಯನಗರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ಮಾಡಿದ್ರ ಜೊತೆಗೆ ಆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಕೈಗೆತ್ತಿಕೊಂಡಿರುತ್ತದೆ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.